ಕೇಳಿ ಕಥೆ ಮನಗೆದ್ದವನು. ಒಂದು ಹಳ್ಳಿಯಲ್ಲಿ ಒಬ್ಬ ವ್ಯಾಪಾರಿ ಇದ್ದನು. ತನ್ನ ವ್ಯಾಪಾರವನ್ನು ಕುದುರಿಸಲು ತನ್ನ ಹಳ್ಳಿಯನ್ನು ಬಿಟ್ಟು ಪಟ್ಟಣಕ್ಕೆ ಬಂದು ಸೇರಿದನು. ಅವನಿಗೆ 6 ಜನ ಮಕ್ಕಳು. ಎಲ್ಲ ಮಕ್ಕಳನ್ನು ಪಟ್ಟಣದಲ್ಲಿ ಸಾಕಿ ಸಲಹುವುದು ಬಹಳ ಕಷ್ಟಕರವಾಗತೊಡಗಿತು. ವ್ಯಾಪಾರದ ವಹಿವಾಟವು ಇನ್ನೂ ಸಣ್ಣಗೆ ನಡೆದಿತ್ತು. ಒಂದು ಹುರುಪು ಹುಮ್ಮಸ್ಸಿನಲ್ಲಿ ಆ ವ್ಯಾಪಾರಿಯು ಹಳ್ಳಿಯ ಮನೆ ಹೊಲಗೆಲಸವನ್ನು ಬಿಟ್ಟು ತಾನು ಒಂದು ದೊಡ್ಡ ವ್ಯಾಪಾರಿಯಾಗಿ ತೋರಿಸಬೇಕು ಎನ್ನುವ ಛಲವನ್ನು ಹೊತ್ತು ಪಟ್ಟಣವನ್ನು ಸೇರಿದ್ದ. ದೊಡ್ಡ ಸಂಸಾರದ ಹೊರೆ ನೀಗಿಸಲು ಕಷ್ಟವಾಗತೊಡಗಿತು. ಅವನ 3ನೇ 4ನೇ ಮಕ್ಕಳಿಗೆ ತನ್ನ ಅಕ್ಕ ತಂಗಿಯಂದರ ಮನೆಯಲ್ಲಿ ಇಟ್ಟು ಶಾಲೆಗೆ ಕಳುಹಿಸಬೇಕು ಅಂತ ತೀರ್ಮಾನಿಸಿದನು. ಹಿರಿಯ ಮಗ ಮತ್ತು 2ನೇ ಮಕ್ಕಳು ಕೈಯಲ್ಲಿ ಕೆಲಸಕ್ಕೆ ಬರಬಹುದು ಅಂತ ಲೆಕ್ಕ ಹಾಕಿದ. ಅವನ 3ನೇ ಮಗನಿಗೆ ತಂಗಿಯ ಮನೆಗೆ ಸೇರಿಸಿದ. 4ನೇ ಮಗ ಗುರಯ್ಯ ಅವನನ್ನು ಅಕ್ಕನ ಮನೆಗೆ ಕರೆದುಕೊಂಡು ಹೊರಟ. ಸಮೀಪದ ಹಳ್ಳಿಯಲ್ಲಿಯೇ ಅಕ್ಕನ ಮನೆ ಇತ್ತು. ಗುರಯ್ಯನಿಗೆ ತಂದೆ ತಾಯಿಯರ ಬಿಟ್ಟು ಹೋಗುವುದು ಕಿಂಚಿತ್ತೂ ಮನಸ್ಸಿರಲಿಲ್ಲ. ಆದರೂ ತಂದೆಯು ಕರೆದು ಮಕ್ಕಳಿಗೆ ತನ್ನ ಸಮಸ್ಯೆಯ ಬಗ್ಗೆ ತಿಳಿ ಹೇಳಿದ್ದರಿಂದ ಒಲ್ಲದ ಮನಸ್ಸಿನಿಂದ ತಂದೆಯೊಂದಿಗೆ ಬಸ್ ಅನ್ನು ಏರಿದ. ಪ್ರಿಯ ಕೇಳುಗರೆ, ಜೀವನವು ಹೀಗೆ ಅಲ್ವೇ? ಅನಿವಾರ್ಯತೆಯಲ್ಲಿ ಹೊಂದಿಕೊಂಡು ಹೋಗಬೇಕಲ್ವೇ? ದೂರದ ಪಯಣ ಅಲ್ಲದಿದ್ದರೂ ಗುರಯ್ಯನಿಗೆ ಅದಾವುದೋ ದೂರದ ಊರಿಗೆ ತಾಯಿಯ ವಾತ್ಸಲ್ಯದ ಸೆರಗು ಬಿಡಿಸಿಕೊಂಡು ದೂರ ಹೋಗುತ್ತಿದ್ದಂತೆ ಅನಿಸಿತು. ಮನಸ್ಸು ಭಾರವಾಗಿತ್ತು. ಗಟ್ಟಿಯಾಗಿ ತಂದೆಯ ಕೈ ಹಿಡಿದು ನಾನು ಹೋಗದಿದ್ದರೆ ಆಗಲಾರದೆ ಅಂತ ಮತ್ತೆ ಕೇಳಿದ. ತಂದೆ, ಹಾಗಲ್ಲ ಮಗ, ಅಲ್ಲಿ ನೀನು ಶಾಲೆಗೆ ಹೋಗು, 1 ವರ್ಷ ಅಷ್ಟೇ, ಮುಂದಿನ ವರ್ಷ ಮತ್ತೆ ಇಲ್ಲಿಗೆ ಬರುವಂತೆ ಅಂತ ಸಮಾಧಾನ ಪಡಿಸಿದನು. ಮಗ, ಜೀವನವೇ ಹೀಗೆ, ಎಲ್ಲದಕ್ಕೂ ಹೊಂದಿಕೊಳ್ಬೇಕು, ಇದ್ದು ಸಾಧಿಸಬೇಕು, ಎಲ್ಲರ ಮನ ಗೆಲ್ಲುತ್ತಾ ಮುನ್ನ ನಡೆಯಬೇಕು ಅಂತ ಕೈ ಹಿಡಿದು ಹೇಳಿದ. ತಂದೆ ಹೆಚ್ಚಿಗೆ ಮಾತನಾಡುತ್ತಿರಲಿಲ್ಲ. ಆದರೆ ಇಂದು ಏನೋ ಮನಬಿಚ್ಚಿ ಇಷ್ಟೆಲ್ಲ ಮಾತನಾಡಿದ್ದನ್ನು ಕೇಳಿದ ಗುರಯ್ಯ ತದೇಕ ಚಿತ್ತದಿಂದ ಕೇಳಿದನು. ಸ್ವಲ್ಪ ಮನಸ್ಸು ಹಗುರವಾಯಿತು. 1 ವರ್ಷ ಒಂದು ಕ್ಷಣದಂತೆ ಕಳೆದು ಹೋಗ್ತದೆ. ನಾನು ಬಂದು ನಿನ್ನ ಕರೆದುಕೊಂಡು ಹೋಗ್ತೀನಿ ಅಂತ ಆಶ್ವಾಸನೆ ಕೊಟ್ಟರು. ಮನಸ್ಸಿಗೆ ಹಿತವೆನಿಸಿತು ಗುರಯ್ಯನಿಗೆ. ಸರಿ, ಹೊಸ ಊರು, ಹೊಸ ಪರಿಸರ, ಅದು ಬೇರೆ ಹಳ್ಳಿಯ ವಾತಾವರಣ, ಅಲ್ಲಿಂದ ಸ್ಕೂಲಿಗೆ ಬಸ್ಸಿನಲ್ಲಿ ಹೋಗಬೇಕು, ಎಲ್ಲವೂ ನೆನೆದು ಸ್ವಲ್ಪ ಹೆದರಿದ ಗುರಯ್ಯ ಭಾವನೆಗಳನ್ನು ಹತ್ತಿಕ್ಕಿಕೊಂಡು ತಂದೆಯ ಕೈ ಹಿಡಿದು ಅತ್ತೆಯ ಮನೆಯತ್ತ ನಡೆದ. ದೊಡ್ಡ ಮನೆ, ಮನೆಯ ತುಂಬ ಜನರು, ಎಲ್ಲ ಹೊಸ ಮುಖಗಳು. ಅದರಲ್ಲಿ ತನ್ನ ಅತ್ತೆ ಯಾರೂ ತಿಳಿಯದಾಗಿತ್ತು. ಅತ್ತೆ ಲಕ್ಷ್ಮಮ್ಮ ಅಣ್ಣನನ್ನು ನೋಡಿ ಮುಂದೆ ಬಂದ್ರಾ, ಬನ್ನಿ ಬನ್ನಿ ಅಂತ ಅಂಗಳಕ್ಕೆ ಬಂದು ಒಳ ಕರೆದುಕೊಂಡು ನಡೆದಳು. ದೊಡ್ಡದಾದ ಅಂಗಳು. ಅಲ್ಲಿಯೇ ದನ ಕರಗಳನ್ನು ಒಂದೆಡೆ ಕಟ್ಟಿದ್ದರೆ ಇನ್ನೊಂದೆಡೆ ಉರಿಯಲು ಕಟ್ಟಿಗೆಯ ರಾಶಿ ಒಟ್ಟಲಾಗಿತ್ತು. ಮಧ್ಯದಲ್ಲಿ ಮಕ್ಕಳು ಆಟವಾಡುತ್ತಿದ್ದರು. ಅತ್ತೆ ಗುರಯ್ಯನನ್ನು ನೋಡಿ, ಎಷ್ಟು ದೊಡ್ಡವನಾಗ್ಯ ನೀವನು ಅಂತ ಅವನ ತಲೆಯ ಮೇಲೆ ಕೈಯಾಡಿಸಿ ಕೈ ಹಿಡಿದು ಒಳಗೆ ಒಯ್ದಳು. ಅತ್ತೆಯ ಸಂತಸ ನೋಡಿ ಸ್ವಲ್ಪ ಸಮಾಧಾನವೇನೋ ಆಯಿತು. ಆದರೆ ಎದೆ ಬಡಿದುಕೊಳ್ಳುತ್ತಿತ್ತು. ಅಪರಿಚಿತರು, ಹೇಗೆ ಇರಬೇಕು, ಏನು ಮಾತನಾಡಬೇಕು ಅಂತ ದುಗುಡು ಅವನಲ್ಲಿ ಮನೆ ಮಾಡಿತು. ಅತ್ತೆ ಬಿಸಿ ಬಿಸಿ ಅಡುಗೆ ಮಾಡಿ ಇಟ್ಟಿದ್ದಳು. ಬನ್ನಿ, ಕೈಕಾಲು ತೊಳೆದುಕೊಳ್ಳಿ, ಊಟ ಮಾಡಿ ಅಂತ ರುಚಿಕರವಾದ ಅಡಿಗೆ ಹೊಟ್ಟೆ ತುಂಬ ಉಣಬಿಡಿಸಿದಳು. ಅತ್ತೆ ಅಮ್ಮನಂತೆ ಒಳ್ಳೆಯವಳು ಅನಿಸಿತು. ತಂದೆ ತನ್ನ ಅಕ್ಕನಿಗೆ ತಂದ ಹಣ್ಣುಗಳನ್ನು ಕೊಟ್ಟು, ಆಯ್ತಮ್ಮ, ನಾನಿನ್ ಬರ್ತೀನಿ, ಮಗನನ್ನು ಹುಷಾರನ್ನು ಹುಡ್ಕೋ ಅಂತ ಹೇಳಿ ಮಗನ ಕೈ ಹಿಡಿದು ಹೊರಗೆ ಬಂದರು. ನೋಡು ಮಗ, ನೀನು ಇಲ್ಲಿ ಚೆನ್ನಾಗಿ ಇರಬೇಕು, ಎಲ್ಲರ ಮನ ಗೆಲ್ಲಬೇಕು ಅಂತ ಅನ್ಯವಯಸ್ಕರಾಗಿ ಹೇಳಿ ಹೊರಟು ಹೋದರು. ಗುರಯ್ಯನಿಗೆ ದುಃಖವು ಒತ್ತರಿಸಿ ಬಂದಿತು. ಸುಮ್ಮನೆ ಹೂಗುಟ್ಟಿದ. ಯಾಕೆಂದರೆ ತಂದೆಯ ಸ್ಥಿತಿ ಅವನಿಗೆ ಗೊತ್ತಿತ್ತು. 1 ವರ್ಷ ಅಷ್ಟೇ ಅಲ್ಲ ಅಂತ ಸುಮ್ಮನೆ ತಂದೆ ಹೋದ ದಾರಿಯನ್ನೇ ನೋಡುತ್ತಾ ನಿಂತ. ಅತ್ತೆ, ನಡೆ ಒಳಗೆ, ನಡೆ, ಸಂಜೆ ಆಯಿತು, ಹುಡುಗರ ಜೊತೆ ಆಟ ಆಡು, ನಾಳೆಯಿಂದ ನೀನು ಶಾಲೆಗೆ ಹೋಗ್ಬೇಕು, ಅದು ಬಸ್ಸಿನಾಗ ಹೋಗ್ಬೇಕು ಅಂತ ಕುತೂಹಲದಿಂದ ಹೇಳಿದಳು. ಗುರಯ್ಯ ಆಯಿತು ಅಂತ ಗೂಣ ಹಾಕಿದನು. ಮೌನವಾಗಿ ಬಂದು ಹುಡುಗರು ಆಟ ಆಡುತ್ತಿರುವುದನ್ನು ದೂರದಲ್ಲಿ ಕುಳಿತು ನೋಡ ಹತ್ತಿದನು. ಅವನ ಅತ್ತೆ ಮತ್ತು ಅವಳ ಓರಗಿತ್ತಿ ಇಬ್ಬರೇ ಹೆಣ್ಣು ಮಕ್ಕಳು.
ಮನೆಯಲ್ಲಿ ಎಲ್ಲರ ಕೆಲಸವನ್ನು ಇಬ್ಬರೇ ಮಾಡುತ್ತಿರುವುದನ್ನು ಗಮನಿಸುತ್ತಾ ಕುಳಿತ. ನಂತರ ರಾತ್ರಿ ಊಟ ಮಾಡಿ ಮಲಗಿದ. ರಾತ್ರಿಯೂ ಸರಿಯಿತು. ಹಳ್ಳಿಯ ವಾತಾವರಣ, ಕೋಳಿ ಕೂಗುವ ಧ್ವನಿ ಕೇಳಿಸಿತು. ಕಣ್ಣು ತೆರೆಯಲಾಗಲಿಲ್ಲ. ಹಕ್ಕಿ ಪಕ್ಷಿಗಳ ಚಿಲಿಪಿಲಿನಾದ, ಅದೇನೋ ಮುದಗೊಳಿಸುವಂತ ವಾತಾವರಣ ಬಲು ಹಿತವೆನಿಸಿತು. ಸ್ವಲ್ಪ ತಡವಾಗಿಯೇ ಎದ್ದ. ಹಲ್ಲು ಉಜ್ಜಿ ಕುಳಿತುಕೊಂಡ. ಯಾರೂ ಅವನಿಗೆ ಅಷ್ಟು ಆಪುಲಕತೆಯಿಂದ ಮಾತನಾಡಿಸಲಿಲ್ಲ. ಅತ್ತೆ ಒಬ್ಬಳೇ ಎಲ್ಲದರ ಉಸ್ತುವಾರಿ. ನೀರು ಕಾಯಿಸಿಕೊಡುವುದರಿಂದ ಹಿಡಿದು 10 ಸಲ ಚಹಾದ ಸರಬರಾಜು ಮಾಡುವುದೂ ಅವಳೇ. ಮಾವನು ಹೇಳಿದ ವಸ್ತುಗಳನ್ನು ಅವನು ಕುಳಿತಲ್ಲೇ ಓಡಾಡಿ ಕೊಡಬೇಕು. ಎಲ್ಲರಿಗೂ ರೊಟ್ಟಿ ಬಡಿಯಬೇಕು. ಶಾಲೆಗೆ ಹೋಗುವ ಮಕ್ಕಳಿಗೆ ಡಬ್ಬಿ ಕಟ್ಟಿ ಕೂಡ ಅವಳೇ ಕೊಡಬೇಕು. ಎಲ್ಲವನ್ನೂ ದೂರದಲ್ಲಿ ಗಮನಿಸುತ್ತಿದ್ದ. ಅವನ ಜೊತೆಗೆ ಸ್ಕೂಲ್ಗೆ ಹೋಗುವ ಮಕ್ಕಳು, ಯಾಕೆ ಗುರಯ್ಯ ಸ್ಕೂಲ್ಗೆ ಬರುವುದಿಲ್ವೇನೋ ಅಂತ ಕೇಳಿದರು. ಭಯಪಟ್ಟು ಅತ್ತೆ ಹತ್ತಿರ ಹೋಗಿ ನಿಂತ. ಅತ್ತೆ ದೀರ್ಘವಾಗಿ ಅವನಿಗೆ ನೋಡಿ, ಅಯ್ಯೋ, ಇನ್ನೂ ಸ್ನಾನ ಮಾಡಿಲ್ವೇನೋ, ಬಸ್ ಬಂದ್ಬಿಡ್ತೈತಿ, ಬೇಗ ಹೋಗು, ಸ್ನಾನ ಮಾಡಿ ಊಟ ಮಾಡು ಅಂದಳು. ಅದೇಕೋ ಅತ್ತೆ ನಿನ್ನೆ ತೋರಿಸಿದ ಪ್ರೀತಿ ಇಂದು ತೋರಲಿಲ್ಲವೆಂದು ಅನಿಸಿತು. ಕಾಸಿದ ನೀರು ತೆಗೆದುಕೊಂಡು ಲಘು ಬಗೆಯಿಂದ ಸ್ನಾನ ಮಾಡಿ ಬಂದು ಮತ್ತೆ ಅತ್ತೆಯ ಎದುರು ನಿಂತ. ಊಟ ಮಾಡು ಅಂತ ತಟ್ಟೆಯಲ್ಲಿ ರೊಟ್ಟಿ ಪಲ್ಲೆ ಸಿಟ್ಟಿನಿಂದಲೇ ಹಾಕಿದಳು. ಆ ತಟ್ಟೆಯನ್ನು ಎತ್ತಿ ಅವನ ಎದುರು ಕುಕ್ಕರಿಸಿದಳು. ಗುರಯ್ಯನಿಗೆ ಏನೂ ಅರ್ಥವಾಗಲಿಲ್ಲ. ಯಾಕೆ ಸಿಟ್ಟಿಗೆ ಬಂದಳು ಅತ್ತೆ ಅಂತ. ಅಷ್ಟು ತಟ್ಟೆ ಇಟ್ಟವಳೆ ಮಾವನ ಕರೆಗೆ ಓಗೊಟ್ಟು ಹೊರಗೆ ಓಡಿದಳು. ಪಾಪ, ಅತ್ತೆಗೆ ಎಷ್ಟು ಕೆಲಸ, ಅದಕ್ಕೆ ಅವಳು ನನಗೆ ಊಟಕ್ಕೆ ಸರಿ ಕೊಡಲಿಲ್ಲ ಅಂತ ಸಮಾಧಾನ ಮನದಲ್ಲಿ ಹೇಳಿಕೊಂಡನು. ಪಾಟಿ ಚೀಲ ತೆಗೆದುಕೊಂಡು ಬಸ್ಸಿನತ್ತ ನಡೆದನು. ಎಲ್ಲ ಮಕ್ಕಳೊಂದಿಗೆ ಶಾಲೆಗೆ ಹೋದನು. ಶಾಲೆಯಲ್ಲಿಯೂ ಕೂಡ ಅತ್ತೆಯ ಚಿಂತೆಯೇ ಕಾಡುತ್ತಿತ್ತು. ಶಾಲೆ ಮುಗಿದು ಬಸ್ಸಿನಲ್ಲಿ ಬರುವಾಗ ಸಂಜೆಯಾಗಿತ್ತು. ಕಿಟಕಿಯ ಹೊರಗಡೆ ನೋಡಿದ. ಸೂರ್ಯನು ಕೇಸರಿಯ ಬಣ್ಣದಲ್ಲಿ ಲೀನವಾಗುತ್ತಿದ್ದ. ದನ ಕರುಗಳು ತಿರುಗಿ ಮನೆಯತ್ತ ನಡೆದಿದ್ದವು. ಹಕ್ಕಿ ಪಕ್ಷಿಗಳು ಸಾಲಾಗಿ ಗೂಡನ್ನು ಸೇರುವ ತವಕದಲ್ಲಿದ್ದವು. ಗುರಯ್ಯನಿಗೋ ಅದೇಕೋ ತಾಯಿಯ ಬಳಿ ಹೋಗಬೇಕು ಅನ್ನುವ ಆಸೆ ಹುಟ್ಟಿತು. ಆದರೂ ತನ್ನ ಅತ್ತೆಯ ನೆನಪಾಗಿ ಮತ್ತೆ ಸುಮ್ಮನಾದ. ಮಕ್ಕಳೊಂದಿಗೆ ಮನೆ ಸೇರಿದ. ಅತ್ತೆ ಅಲ್ಲಿಯೇ ಪಾತ್ರೆಯನ್ನು ತಿಕ್ಕುತ್ತಿದ್ದಳು. ಅವಳ ಹಣೆಯ ಗಂಟು ಹಾಗೇ ಇತ್ತು. ಎಲ್ಲರೂ ಒಳಗೆ ಹೋಗಿ ಕೈಕಾಲು ತೊಳೆದು ಓದುಕೊಂತ ಕುಳಿತುಕೊಳ್ಳಿ, ಊಟ ಕೊಡ್ತೀನಿ ಅಂತ ಹೇಳಿದಳು. ಗುರಯ್ಯನನ್ನೊಮ್ಮೆ ಚಿಡಿಪಿಡಿಗೊಂಡ ದೃಷ್ಟಿಯನ್ನು ಹಾಯಿಸಿದಳು. ಗುರಯ್ಯ ಬೇಜಾರ ಪಡಲಿಲ್ಲ, ಚಡಿಪಡಿಸಲಿಲ್ಲ. ಪಾಪ ಅತ್ತೆ, ಎಷ್ಟು ಮಕ್ಕಳು, ಎಲ್ಲ ಮನೆಗೆಲಸವೂ ಅವಳೇ ಮಾಡ್ಬೇಕಲ್ಲ ಅಂತ ವಿಚಾರಿಸುತ್ತಾ ಸುಮ್ಮನೆ ಒಳಗೆ ಹೋದ. ಊಟ ಮಾಡಿ ಸ್ವಲ್ಪ ಶಾಲೆಯ ಪುಸ್ತಕವನ್ನು ತೆರೆದು ಓದಿ ಮುಚ್ಚಿಟ್ಟು ಮಲಗಿದ. ರಾತ್ರಿ 1 ಗಂಟೆಯಾದರೂ ನಿದ್ದೆ ಬರಲಿಲ್ಲ. ತಾನು ಅತ್ತೆಗೆ ಸಹಾಯ ಮಾಡಬೇಕು ಅಂತ ನಿರ್ಧರಿಸಿದ. ನಸುಕಿನಲ್ಲಿ ಎಲ್ಲರೂ ಏಳುವಕ್ಕಿಂತ ಮುಂಚೆಯೇ ಎದ್ದು ಬಾವಿಗೆ ಹೋಗಿ ಸ್ನಾನಕ್ಕೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹೊತ್ತು ತಂದು ಹಾಕಿದ. ಸೌದೆಯನ್ನು ಹಚ್ಚಿ ನೀರನ್ನು ಕಾಸಲು ಕೂಡ ಇಟ್ಟ. ಮನೆಯ ಎದುರುಗಡೆ ಅಂಗಳದ ಕಸ ಎಲ್ಲವನ್ನೂ ಗುಡಿಸಿದ. ಇನ್ನೇನು ಸೆಗಣಿ ತೆಗೆಯಬೇಕು ಅನ್ನುವಷ್ಟರಲ್ಲಿಯೇ ಅತ್ತೆ ಎದ್ದು ಬಂದು ನೋಡಿದಳು. ಮನೆಯೆಲ್ಲ ಸ್ವಚ್ಛವಾಗಿದ್ದನ್ನು ನೋಡಿ ಯಾರಿರಬಹುದು ಅಂತ ಅತ್ತ ಇತ್ತ ಹುಡುಕಾಡಿದಳು. ಗುರಯ್ಯನನ್ನು ನೋಡಿ ಇಷ್ಟೆಲ್ಲ ಕೆಲಸ ಮಾಡಿರುವುದು ನೋಡಿ ಸೋಜಿಗವಾಯಿತು. ಏನು ಗುರಯ್ಯ, ನೀನೊಬ್ನೇ ಇಷ್ಟೆಲ್ಲ ಕೆಲಸ ಹೇಗೆ ಮಾಡ್ದೆ? ರಾತ್ರಿ ಮಲ್ಕೊಂಡಿದ್ದೋ ಇಲ್ವೋ ಅಂತ ಉಸಿರು ಬಿಡದೆ ಕೇಳಿದಳು. ಅವಳ ಧ್ವನಿಯಲ್ಲಿ ಕೃತಜ್ಞತೆಯ ಭಾವವಿತ್ತು, ಸಂತಸವೂ ಇತ್ತು. ಬಾ, ಸಾಕು ಕೆಲಸ ಸಾಕು, ಸ್ನಾನ ಮಾಡಿ ಊಟ ಮಾಡುವೆಯಂತೆ, ಬಾ ಅಂತ ಕರೆದಳು. ಗುರಯ್ಯ, ಇಲ್ಲ ಅತ್ತೆ, ಇನ್ನೂ ಸ್ವಲ್ಪ ನೀರ ಬೇಕಾಗಬಹುದು, ಬಾವಿಯಿಂದ ತರ್ತೀನಿ ಅಂತ ಗಂಟು ಬಿದ್ದು ನೀರು ತರಲು ಹೊರಟು ಹೋದ. ಅತ್ತೆ ಆಶ್ಚರ್ಯಗೊಂಡಳು. ಅಷ್ಟರಲ್ಲಿ ಮಕ್ಕಳೆಲ್ಲ ಶಾಲೆಗೆ ತಡವಾಯಿತೆಂದು ಹೊರಟು ಹೋಗಿದ್ದರು. ಗುರಯ್ಯ, ನಿನಗೆ ತಡವಾಗುವುದಿಲ್ಲೇನು ಅಂತ ಇನ್ನೊಂದು ಸಲ ಕೇಳಿದಳು. ಇಲ್ಲ, ಇನ್ನೊಂದು ಬಸ್ ಬರ್ತದೆ, ಅದರಲ್ಲಿ ನಾನು ಹೋಗ್ತೀನಿ ಅಂತ ಸುಳ್ಳು ಹೇಳಿದ. ಅತ್ತೆ ಏನನ್ನೂ ಅರಿಯದಾಗಿದ್ದಳು. ಓ ಹಾಗ, ಸರಿ ಹಾಗಿದ್ರೆ ಅಂತ ಸುಮ್ಮನಾಗಿ ಬಿಟ್ಟಳು. ಹೀಗೆ ಕೆಲವು ದಿನಗಳೇ ಸರಿದವು. ಬಸ್ಸು ಸಿಗದಿರದ ದಿವಸ ನಡೆದುಕೊಂಡೇ ಹೋಗುತ್ತಿದ್ದ. ಶಾಲೆ ಬಿಟ್ಟು ಬಂದ ನಂತರ ಓದು ಬರಹ ನಡೆಯುತ್ತಿತ್ತು. ಹೊರಗಡೆ ಮಕ್ಕಳೊಂದಿಗೆ ಹೆಚ್ಚಿಗೆ ಆಡುತ್ತಿರಲಿಲ್ಲ. ಅತ್ತೆಗೆ ದಿನೇ ದಿನೇ ಗುರಯ್ಯನ ಮೇಲೆ ವಾತ್ಸಲ್ಯ ಬೆಳೆಯಲಾರಂಭಿಸಿತು. ತನ್ನ ಹೊಟ್ಟೆಯಿಂದ ಹುಟ್ಟಿದ ಮಕ್ಕಳು ಇಷ್ಟು ತನ್ನ ಕಾಳಜಿಯನ್ನು ವಹಿಸಲಿಲ್ಲ. ಆದರೆ ಗುರಯ್ಯ ತೋರುವ ಆದರ ಪ್ರೀತಿ ಅವಳ ಮನದಾಳಕ್ಕೆ ಇಳಿಯಲಾರಂಭಿಸಿತು. ಅವನು ಕಷ್ಟಪಟ್ಟ ಮಾಡುವ ಕೆಲಸಗಳು ಅವಳ ಮೆಚ್ಚುಗೆಯ ಪಾತ್ರವಾಗಿದ್ದವು. ಅವನು ಶಾಲೆಗೆ ನಡೆದುಕೊಂಡು ಹೋಗುವ ವಿಷಯ ಅವಳಿಗೆ ಒಂದು ದಿನ ತಿಳಿಯಿತು.
ಅವನ ಜೊತೆ ಹೋಗುವ ಮಕ್ಕಳು ಅತ್ತೆಯ ಮುಂದೆ ಹೇಳಿಬಿಟ್ಟರು. ಅತ್ತೆ ಆಶ್ಚರ್ಯಗೊಂಡು ಕೋಪವೂಗೊಂಡಳು. ಗುರಯ್ಯನನ್ನು ಕರೆದು ಕೇಳಿದಳು, ಯಾಕೆ ಗುರಯ್ಯ ಬಸ್ಸಿನಲ್ಲಿ ಹೋಗುವುದಿಲ್ಲ, ನಡೆದುಕೊಂಡು ಯಾಕೆ ಹೋಗ್ತೀಯಾ ಅಂತ ಕೇಳಿದಳು. ಪ್ರೀತಿಯಿಂದ ಗದರಿಸಿದಳು. ಅದು ತಡವಾಗಿ ಹೋಗ್ತೀಯಾ ಅಂತ ಮೇಷ್ಟ್ರು ಹೇಳಿದರು ಅಂತ ಒಂದೇ ಸಮನೆ ತವಕದಿಂದ ಕೇಳಿದಳು. ಆಗ ಗುರಯ್ಯ ಸುಮ್ಮನೆ ಕೆಳಮುಖ ಹಾಕಿ ನಿಂತ. ಏನನ್ನೂ ಉತ್ತರಿಸಲಾಗಲಿಲ್ಲ. ಗಳಗಳನೆ ಅಳಲಾರಂಭಿಸಿದ. ಅತ್ತೆ ಅವನ ಕಣ್ಣೀರು ನೋಡಿ ತಬ್ಬಿಬ್ಬಾದಳು. ಯಾಕೆ ಮಗ, ನೀನು ಎಷ್ಟು ಜಾಣ, ಅದೇಕೋ ಹೀಗೆ ಮಾಡ್ತೀಯಾ, ಏನು ಅಂತ ನಿನ್ನ ಅಪ್ಪನಿಗೆ ನಾನು ಹೇಳಿ, ಏನು ಸಮಸ್ಯೆ ಇದೆ ಹೇಳ್ಬಾರ್ದೆ ಅಂತ ಗುರಯ್ಯನನ್ನು ಕೇಳಿದಳು. ಗುರಯ್ಯ, ಇಲ್ಲ ಅತ್ತೆ, ನೀನು ಮಾಡುವ ಕೆಲಸ ನನಗೆ ನೋಡಲಾಗದು. ಅಷ್ಟೇ ಅಲ್ಲದೆ ಅಪ್ಪ ಕೊಟ್ಟ ದುಡ್ಡು ಖಾಲಿಯಾಗಿದೆ ಅಂತ ಸುಮ್ಮನಾದ. ಅತ್ತೆ ಕಸಿವಿಸಿಗೊಂಡಳು. ಅಯ್ಯೋ ಮಗ, ನನಗೆ ಹೇಳ್ಬಾರ್ದೆ, ದುಡ್ಡು ಕೊಡ್ತಿದ್ನಲ್ಲ, ಇನ್ನು ಮೇಲೆ ನೀನು ಶಾಲೆಗೆ ಹೋಗುವ ಸಮಯದವರೆಗೆ ಅಷ್ಟೇ ಕೆಲಸ ಮಾಡು. ರಾತ್ರಿಯ ನಿದ್ದೆ ಕೂಡ ನಿನ್ನ ಪೂರ್ತಿಯಾಗಬೇಕು, ಅಷ್ಟು ಬೇಗ ಏಳ್ಬೇಡ ಅಂತ ವಾತ್ಸಲ್ಯದಿಂದ ತಲೆನವರಿಸಿದಳು. ಅತ್ತೆ ಗುರಯ್ಯನ ಮೇಲೆ ತಿಳಿಯದಾದ ಅವ್ಯಕ್ತವಾದ ನಂಟು ಬೆಳೆದಿತ್ತು. ಅದಾವುದು ಜನ್ಮದ ಋಣ ತೀರಿಸಲು ಈ ಜನ್ಮದಲ್ಲಿ ನೀನು ನನ್ನ ಹತ್ತಿರ ಬಂದಿಯಪ್ಪ, ಇಷ್ಟು ಚಿಕ್ಕವನಾದರೂ ಎಂಥ ತಿಳುವಳಿಕೆ ನಿನ್ನಲ್ಲಿ ಅಂತ ಹೆಮ್ಮೆಪಟ್ಟಳು. ಅಂದಿನಿಂದ ತನ್ನಲ್ಲಿ ಕೂಡಿಟ್ಟ ಹಣವನ್ನು ದಿನಾಲು ಬಸ್ಸಿಗಾಗಿ ಗಂಡನಿಗೆ ತಿಳಿಯದಂತೆ ಮುಚ್ಚಿ ಮುಚ್ಚಿ ಕೊಡಲಾರಂಭಿಸಿದಳು. ಎಲ್ಲರ ಮಾತನ್ನು ಕೇಳುತ್ತಾ, ಎಲ್ಲರ ಹೇಳಿದ ಕೆಲಸಗಳನ್ನು ಮಾಡುತ್ತಾ, ತನ್ನ ಶಾಲೆಯ ಅಭ್ಯಾಸಗಳನ್ನು ಮಾಡುತ್ತಾ ಎಲ್ಲರ ಕರುಳಿನ ಕಂದನಾದ. ಅದು ಹೇಗೋ 1 ವರ್ಷ ಕಳೆದೇ ಹೋಯಿತು. ಪರೀಕ್ಷೆಗಳು ಸಮೀಪಿಸಿದವು. ಪರೀಕ್ಷೆಯಾದ ಮರುದಿನವೇ ತನ್ನ ತಾಯಿಯ ಹತ್ತಿರ ಹೋಗುವ ತವಕದಲ್ಲಿದ್ದ. ಇಲ್ಲಿ ಅತ್ತೆ ಕೂಡ ತಾಯಿಯಷ್ಟೇ ಪ್ರೀತಿ ವಾತ್ಸಲ್ಯವನ್ನು ಬೋರ್ಗರೆದಿದ್ದಳು. ಗುರಯ್ಯನನ್ನು ತಂದೆ ಕರೆಯಲು ಬರುವ ದಿನವೂ ಸಮೀಪಿಸಿತು. ಅತ್ತೆಗೆ ಗುರಯ್ಯನನ್ನು ಕಳಿಸಲು ಮನಸ್ಸಿರಲಿಲ್ಲ. ಆದರೂ ಹೋಗಬೇಕಲ್ಲವೇ, ಅವನು ಬೇರೆಯವರ ಕುಡಿ. ಇದು ಜೀವನದ ಅನಿವಾರ್ಯತೆ ಅಲ್ಲವೇ. ಅತ್ತೆ, ಹೋಗಿ ಬರುವೆ ಅಂತ ಅವಳ ಪಾದವನ್ನು ಸ್ಪರ್ಶಿಸಿದ ಗುರಯ್ಯ. ಅತ್ತೆಗೆ ದುಃಖ ತಡೆಯಲಾಗಲಿಲ್ಲ. ಅವನ ತಲೆಯ ಮೇಲೆ ಕೈಯಿಟ್ಟವಳೇ ಬಾಯಿಗೆ ಸೆರಗು ಒತ್ತಿಕೊಂಡು ಒಳಗೆ ಓಡಿಹೋದಳು. ಪ್ರಿಯ ಕೇಳುಗರೆ, ಗುರಯ್ಯ ಕೋಪದ ಅತ್ತೆಯ ಮನ ಗೆದ್ದಿಬಿಟ್ಟಿದ್ದನು. ಅವನಿಗೂ ಕೂಡ ಅವಳಿಂದ ಅಗಲುವುದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ. ಪ್ರಿಯ ಕೇಳುಗರೆ, ಕಥೆ ನೀತಿ ಇಷ್ಟೇ. ಎಂಥ ಸಿಟ್ಟಿನ ವ್ಯಕ್ತಿ ಇದ್ದರೂ ಅವರನ್ನು ಅರ್ಥೈಸಿಕೊಂಡು ಅವರ ನೋವನ್ನು ಬಗೆಹರಿಸಿ ಅವರ ಮನ ಗೆದ್ದರೆ ಸ್ವರ್ಗವನ್ನೇ ಧರೆಗೆ ಇಳಿಸಬಹುದಾದಂಥ ಶಕ್ತಿ ಹೊಂದಬಲ್ಲದು ಅಂತ. ಅಲ್ವೇ ಪ್ರಿಯ ಕೇಳುಗರೆ, ನೀವೇನಂತೀರಾ?